ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರಿ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇಂದು ಶಾಸಕರ ಸಹೋದರರಾದ ಪ್ರದೀಪ್ ಪಟ್ಟಣ ಅವರು ವೀಕ್ಷಣೆ ನೀಡಿ ರೈತರಿಗೆ ಆದಂಥ ಅನಾನುಕೂಲಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಿದರು. ಈ ಒಂದು ಸಂದರ್ಭದಲ್ಲಿ ಅವರು ಮಾಧ್ಯಮ ಮಿತ್ರರೊಂದಿಗೆ ಕೆಲವೊಂದು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಏನಪ್ಪ ಅಂತಂದರೆ, ನಮ್ಮ ಸಹೋದರರಾದ ಶಾಸಕ ಅಶೋಕ್ ಪಟ್ಟಣವರು ವಿದೇಶ ಪ್ರಯಾಣದಲ್ಲಿದ್ದಾರೆ. ಆದರೆ ಯಾವುದೇ ಒಂದು ಮೋಜು ಮಸ್ತಿ ಮಾಡುವ ಸಲುವಾಗಿ ಅಲ್ಲ, ಸರ್ಕಾರದ ಪೂರ್ವ ನಿಯೋಜಿತ ಒಂದು ಕಾರ್ಯಕ್ರಮಕ್ಕೆ ಅಧ್ಯಯನಕ್ಕಾಗಿ ನಾನು ಅಮೇರಿಕಕ್ಕೆ ಭೇಟಿ ನೀಡಿದ್ದೇನೆ. ಆದ್ದರಿಂದ ಇಲ್ಲಿ ರಾಮದುರ್ಗ ತಾಲೂಕಿನ ನದಿ ದಡದ ಪಾತ್ರದಲ್ಲಿರುವ ಹಳ್ಳಿಗಳಲ್ಲಿ ಯಾವುದೇ ಒಂದು ಬೆಳೆ ಹಾನಿ ಇರ್ಬೋದು, ಯಾವುದೇ ಒಂದು ರೈತರ ಸಂಕಷ್ಟದಲ್ಲಿರ್ಬೋದು, ಇವುಗಳಿಗೆಲ್ಲ ಸೂಕ್ತ ಕ್ರಮ ವಹಿಸುವಂತೆ ತಾಲೂಕಾ ಆಡಳಿತಕ್ಕೆ ನಿರ್ದೇಶನ ನೀಡಿದ್ದೇನೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅವರಿಗೆ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗನಗೌಡರು ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಸಿದ್ಲಿಂಗಪ್ಪನವರು, ಹಾಗೆ ಯೂತ್ ಕಾಂಗ್ರೆಸ್ನ ಮುಖಂಡರುಗಳಾದ ರಮೇಶ್ ಮಂಜುವರ್ಧರ್, ಬಸವರಾಜ್ ಪ್ರಧಾನಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಪರಪ್ಪ ಜಂಗವಾಡ್ ಎಲ್ಲರೂ ಸಾಥ್ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಅವರಾದಿ, ಘಟಕನೂರು, ಸಂಗಳ ಹಾಗೂ ಗೊನ್ನಾಗರ್ ಗ್ರಾಮದ ಎಲ್ಲ ರೈತರ ಸಂಕಷ್ಟಗಳನ್ನು ಆಲಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಸ್ಥಳದಲ್ಲಿಯೇ ತಾಲೂಕಾ ದಂಡಾಧಿಕಾರಿಗಳಿಗೆ ಫೋನ್ ಮಾಡಿ ಸೂಕ್ತ ಕ್ರಮ ವಹಿಸಿ ಯಾರ್ಯಾರು ಬೆಳೆ ನಾಶ ಆಗಿದೆಯೋ, ಎಷ್ಟು ಹೆಕ್ಟರ್ ಪ್ರದೇಶದಲ್ಲಿ ಒಂದು ಬೆಳೆಗಳ ನಾಶ ಆಗಿದೆ, ಇದನ್ನೆಲ್ಲ ಸೂಕ್ತವಾಗಿ ಒಂದು ಸರ್ವೆ ಮಾಡಿಸಿ ಆದಷ್ಟು ಬೇಗ ಎಲ್ಲ ಒಂದು ದಾಖಲೆಗಳನ್ನು ಸಿದ್ಧಪಡಿಸಿ ನಮ್ಮ ಸಹೋದರ ಶಾಸಕರು ಬಂದ ತಕ್ಷಣವೇ ಯಾವುದೇ ಒಂದು ಮುಲಾಜಿಲ್ಲದೆ ಸಂಕಷ್ಟದಲ್ಲಿರುವ ರೈತರಿಗೆ ಒಂದು ಪರಿಹಾರವನ್ನು ಒದಗಿಸಿಕೊಡುತ್ತೇವೆ ಅಂತ ಅಧಿಕಾರಿಗಳಿಗೂ ಹಾಗೂ ಅಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಂಥ ರೈತರಿಗೂ ಅವರು ಒಂದು ಆತ್ಮಸ್ಥೈರ್ಯವನ್ನು ತುಂಬಿದರು. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ನಮಸ್ಕಾರ. ನಾವು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಹಿರಿಯರು ಎಲ್ಲ, ನಮ್ಮ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಆಯಿತು, ಮತ್ತು ಇಲ್ಲಿ ಊರಿನ ಹಿರಿಯರು ಎಲ್ಲ ಸೇರಿಕೊಂಡು ಇದು ಏನು ಫ್ಲಡ್ ಬಂದು ಹೋಗಿದೆಯಲ್ಲ, ಪ್ರವಾಹ ಬಂದು ಹೋಗಿದೆಯಲ್ಲ, ಅದ್ರ ಸಲುವಾಗಿ ಎಲ್ಲ ಇದು ಏನು ಅನಾನುಕೂಲ ಆಗಿದೆ ಜನರಿಗೆ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀವಿ ನಾವಿಲ್ಲಿ. ನಾವು ಆದಷ್ಟು ಶೀಘ್ರ ಈಗಾಗಲೇ ಎಲ್ಲ ತಹಸೀಲ್ದಾರ್ ಜೊತೆ ಮಾತಾಡಿದ್ವಿ. ಅವರೆಲ್ಲ ಬಂದೆಲ್ಲ ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ. ನಾವು ಬೇರೆ ತಾಲೂಕದೆಲ್ಲ ಭಾಳ ಇದು ನೋಡಿದ್ರೆ ನಮ್ಮ ತಾಲೂಕ್ದು ಏನು ಇದಾಗಿಲ್ಲ. ಆದರೂ ನಾವು ಎಲ್ಲ PDOಗಾಯಿತು ಮತ್ತು ತಹಸೀಲ್ದಾರ್ ಅವ್ರಿಗಾಯಿತು ಅವ್ರಿಗೆ ಸೂಚನೆ ಕೊಡ್ತಾ ಇದ್ವಿ. ನೀವು ನೋಡಿರಿ, ಮತ್ತು ಮುಂದೇನು ಅನಾಹುತ ಆಗಬಾರ್ದು ಅನ್ನೋದು ಇದು ದೃಷ್ಟಿಯಿಂದ ನಾವು ಬಂದೇ ಇದನ್ನು ಮಾಡಬೇಕು ಅಂತಿಲ್ಲ. ನಾವು ಮನೇಲಿ ಕೂತರೂ ಸಹಿತ ನನಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ, ಅದಕ್ಕೆ ನಾಳೆ ಅಂತ ಇದನ್ನು ಮಾಡ್ಕೊಂಡು ಹೊರಗಿದ್ವಿ. ಅದಕ್ಕೆ ಇದಕ್ಕೆಲ್ಲ ರಾಜಕೀಯ ಬಣ್ಣ ಕಟ್ಟೋದು ಬೇಡ. ಇದಕ್ಕೆ ಯಾವುದೇ ಪಕ್ಷದವರಾಗಲಿ ಎಲ್ಲರೂ ಕೂಡ ಇದನ್ನು ಬರ ಪರಿಹಾರ ನಮ್ಮದು ತಾಲೂಕಿಗೆ ಏನೋ ಅನಾಹುತ ಆಗದೆ ಇರೋ ಥರ ಎಲ್ಲ ಮುಂಜಾಗ್ರತೆ ತೊಗೊಳೋಕ್ಕೋಸ್ಕರ ನಾವು ಬಂದಿದ್ದೀವಿ. ಮತ್ತು ಯಾರೋ ವಿರೋಧಿಗಳು ಬಂದು ಏನೋ ಹೇಳ್ತಾರೆ, ಅಮೇರಿಕಕ್ಕೆ ಹೋದ್ರು, ಅದಕ್ಕೆ ಹೋದ್ರು, ಇದಕ್ಕೆ ಹೋದ್ರು, ಮಜಾ ಮಾಡೋಕ್ಕೆ ಹೋದ್ರು ಅಂತೇಳಿ. ಅದೆಲ್ಲ ಏನು ಮಜಾ ಮಾಡೋಕ್ಕೆ ಹೋಗಿಲ್ಲ. ಸರ್ಕಾರದವರು ಎಲ್ಲ ಪಕ್ಷದವ್ರನ್ನೂ ಸೇರಿ, ಅವ್ರ ಪಕ್ಷದವ್ರನ್ನೂ ಸೇರಿ ಎಲ್ಲ ಸಂಘಟನೆ ಮಾಡೋಕ್ಕೆ ಅಲ್ಲಿ ಎಲ್ಲ ಬರ ಪರಿಹಾರದ್ದು ಏನು ಅಧ್ಯಯನಕ್ಕೆ ಹೋಗಿದ್ದಾರೆ. ಅವರು ಮೋಜು ಮಾಡೋಕ್ಕೆ ಹೋಗಿಲ್ಲ. ಅದು ಎಲ್ಲ ಇಡೀ ನಮ್ಮ ದೇಶದ ಎಲ್ಲ MLAಗಳು, ನಮ್ಮ ರಾಜ್ಯ ಒಂದೇ ಅಲ್ಲ, ಎಲ್ಲ ರಾಜ್ಯದಲ್ಲೂ 10 ಜನ MLAನ ಸೆಲೆಕ್ಟ್ ಮಾಡಿ ಸ್ಪೀಕರ್ ನೇತೃತ್ವದಲ್ಲಿ ಸರ್ಕಾರ ಕಳಿಸ್ಕೊಟ್ಟಿದೆ. ಮೋಜು ಮಜಾ ಮಾಡೋಕ್ಕೆ ಹೋಗಿಲ್ಲ ಯಾರು. ಅದನ್ನು ಅವ್ರ ವಿರೋಧಿಗಳು ಇದನ್ನೆಲ್ಲ ಚಿಲ್ಲರ್ತನ ಇದನ್ನು ಬಿಟ್ಟು ಏನಾಗಿದೆ ಅದನ್ನು ಸಲುವಾಗಿ ಹೋಗಬೇಕು. ನಾವು ಈಗಾಗಲೇ ಇದನ್ನು ಅದು ಎಲ್ಲಿ ಕಮಿಟಿಯಿಂದ ಯಾರು ಟೂರ್ ಹಾಕಿದ್ದಾರೆ, ಇದು ನಮ್ಮ ದೇಶದವರೇ ಪ್ರಧಾನಮಂತ್ರಿಗಳೇ, ಅವ್ರ ಸರ್ಕಾರನೇ ಇದೆ, ಅವ್ರುಗಳೇ ಇದನ್ನೆಲ್ಲ ಮಾಡಿ ಡೆಲಿಗೇಷನ್ ಮಾಡಿ ಕಳಿಸಿರೋದು. ಇದನ್ನು ಇದ್ರ ಮೂಲಕ ನಾನು ಅವರಾದಿ ಎಲ್ಲ ಇಲ್ಲಿ ಬಂದೆಲ್ಲ ನಿನ್ನೆ ಎಲ್ಲ ಜನಗಳಿಗೆ ತಪ್ಪು ಮಾಹಿತಿ ಕಲ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಬಿಡ್ರಿ, ಮುಂದೆ ಆಗೋದು ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ರಿ ಅಂಥೇಳಿ ಅವ್ರಲ್ಲೂ ಕೇಳ್ಕೊಳ್ತೀನಿ. ಈ ಥರ ಎಲ್ಲ ಕ್ಷುಲ್ಲಕ ರಾಜಕಾರಣ ಮಾಡಬೇಡ ಅಂಥೇಳಿ ಕೇಳ್ಕೊಂಡು ನಾವು ಈ ಅವರಾದಿ ಜನರು ತಪ್ಪು ಸಂದೇಶ ತಲುಪಿಸಿದ್ದಕ್ಕೆ ಬಂದು ಇಲ್ಲಿ ನಾನು ತಪ್ಪು ಸಂದೇಶದ ಪರವಾಗಿ ಅವ್ರು ಕೊಟ್ಟಿರೋ ಇದಕ್ಕೆ ಇಲ್ಲಿ ನಿಮ್ಗೆ ದಾಖಲೆ ಸಮೇತ ಇಲ್ಲಿ ಬಂದು ಇಲ್ಲಿ ಅವರಾದಿ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ಮಲಪ್ರಭಾ ನದಿಯ ಪ್ರವಾಹವು ಸಾಕಷ್ಟು ನಮ್ಮ ತಾಲೂಕಿನೊಳಗೆ ಹಾನಿಯನ್ನು ಉಂಟು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಅವರಾದಿ ಗ್ರಾಮಕ್ಕೂ ಕೂಡ ಸಿಕ್ಕಾಪಟ್ಟೆ ಹಾನಿಯನ್ನು ಉಂಟು ಮಾಡಿದೆ.
ಈಗ ವಿಶೇಷವಾಗಿ ಈಗ 2-3 ದಿವಸದಿಂದ ನಮ್ಮ ಮಾಜಿ MLA ಅವರು ಯಾದವಾಡ ಅವರು ಬಂದು ಇಲ್ಲಿ ಫೋಟೋ ತೆಗಿಸಿ ಹೋಗ್ಯಾರ. ಆದರೆ ಅವರ ಪರಿಹಾರ ಕೊಡೋರಲ್ಲ. ಆದ್ರೆ ನಮಗೆ ಪರಿಹಾರ ಕೊಡೋರು ಯಾರಂದ್ರೆ ಪಟ್ಟಣ ಸಾಹೇಬರು. ಅವ್ರ ಮ್ಯಾಗ ನಂಬಿಕೆ ಐತಿ ನಮಗೆ ಪರಿಹಾರ ಕೊಡಿಸ್ತಾರೆ ಅಂತೇಳಿ. ಅದಕ್ಕೆ ಎಲ್ಲರೂ ನಾವು ಇವತ್ತಿನ ದಿವಸ ಓಟ್ ಹಾಕಿದ್ದ ಅವ್ರು ನಂಬಿ ಓಟ್ ಹಾಕಿವಿ. ಅದಕ್ಕೆ ಅವ್ರು ಆರಿಸಿ ಬಂದಾರ. ಅವ್ರು ಯಾವತ್ತೂ ನಮ್ಮ ಗ್ರಾಮದ ರೈತರಿಗೆ ಸಾಕಷ್ಟು ಹಾನಿಯಾಗಿದ್ದಕ್ಕೆ ಪರಿಹಾರವನ್ನು ಕೊಡಿಸುವಲ್ಲಿ ಅವರ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಭರವಸೆ ಇವತ್ತಿನ ದಿವಸ ನಮಗೈತಿ. ಅದಕ್ಕೆ ನಾವು ಇವತ್ತಿನ ದಿವಸ ಪಟ್ಟಣವರ ಬ್ರದರ್ ಪ್ರದೀಪ್ ಪಟ್ಟಣವರು ಕೂಡ ಇವತ್ತಿನ ದಿವಸ ಬಂದ ನಮ್ಮ ಆತ್ಮಸ್ಥೈರ್ಯವನ್ನು ತುಂಬಿ ನೀವೇನು ಹೆದರಬೇಡ್ರಿ, ನಾವೆಲ್ಲ ನಿಮ್ಮ ಹಿಂದೆ ಅದೇವಿ, ನಾವೆಲ್ಲ ನಿಮಗೆ ಪರಿಹಾರವನ್ನು ಕೊಡಿಸ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಎಲ್ಲ ನಮ್ಮ ರೈತರಿಗೆ ಭರವಸೆಯನ್ನು ಕೊಟ್ಟರೆ. ಅದಕ್ಕೆ ನಮ್ಮ ರೈತರ ಪರವಾಗಿ ಅವರಿಗೆ ಇವತ್ತು ಪಟ್ಟಣ ಸಾಹೇಬರಿಗೆ ಪ್ರದೀಪ್ ಪಟ್ಟಣವ್ರಿಗೆ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಸುಮಾರು ಎಷ್ಟು ಎಕರೆ ಜಮೀನಲ್ಲಿ ನೀರು ಹೋಗ್ತೈತ್ರಿ? ಯಾವ್ಯಾವ ಬೆಳೆಗಳಿದ್ದು? ನಮ್ಮೂರು ಇದ್ರ ಪ್ರಕಾರ ಒಂದು 2,000 ಎಕರೆ ಇದಾಗಿದೆ. 2,000 ಎಕರೆ ಜಲವೃತ ಆಗೈತೆ. ಏನೇನು ಬೆಳೆಗಳಿದ್ದು ರೀ? ಅಲ್ಲಿ ಸಾಕಷ್ಟು ವ್ಯಾಲ್ಯೂಬಲ್ ಉಳ್ಳಾಗಡ್ಡಿ ಮತ್ತು ಗೋವಿನ ಜೋಳ, ಕಬ್ಬಿಗೆ ವಿಶೇಷವಾಗಿ ಹಾನಿ ಆಗೋದಿಲ್ಲ. ಈ ಉಳ್ಕಿದ ಪೈಕಿ ಯಾವುದೂ ಉಳಿದಿಲ್ಲ. ಮುಂದೆ ಹಾರ್ಟಿಕಲ್ಚರ್ ಕ್ರಾಪ್ನು ಕೂಡ ಐತಿ. ಬಾಳೆ ಗಿಳಿ ಸಣ್ಣದೈತಿ, ಅದು ಕೂಡ ಎಲ್ಲ ಹಾಳಾಗಿ ಹೋಗೈತಿ. ಹತ್ತಿ ಸೋಯಾಬೀನ್ ಅವು ಎಲ್ಲ ಹಾಳಾಗ್ಯಾವ. ಊರೊಳಗೆ ಏನಾದರೂ ನೀರು ಹೋಗಿದೆ? ಊರೊಳಗೆ ಏನು ನೀರು ಹೋಗಿಲ್ಲ. ಇಲ್ಲಿ ಕಂದಾಯ ಇಲಾಖೆಯವ್ರು ಬಂದು ಏನಾದರೂ ಸರ್ವೆ ಮಾಡಿದಾರೆ? ತಲಾಟಿ ಅವರು ಎಲ್ಲ ಅಡ್ಡಾಡ್ಯಾರಿ. ಎಲ್ಲರೂ ಏನು ಅಡ್ಡಾಡಿದ್ರು ರೋಡ್ ಮ್ಯಾಗ ಅಡ್ಡಾಡ್ಯಾರ. ಯಾರು ಇವತ್ತಿನ ದಿವಸ ಹೊಲದೊಳಗೆ ಯಾರು ಹೋಗಿಲ್ಲ. ನಿಖರವಾದಂಥ ಮಾಹಿತಿ ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಅದ ಹೊಳಿ ಇಳದಿಂದ ಅವ್ರಿಗೆ ನಿಖರವಾದ ಮಾಹಿತಿ ಸಿಗತೈತಿ. ಅದಕ್ಕೆ ನಾವು ಪರಿಹಾರ ಕೊಡಿಸ್ಬೋದು. ತಹಸೀಲ್ದಾರ್ ಏನಾದರೂ ಹೇಳಿದ್ರು ನಿಮಗೆ? ಇಲ್ಲ, ಏನು ಹೇಳಿದ್ರು, ನೋಡ್ಕೊಂಡು ಹೋಗ್ಯಾರ. ನೀರಿತ್ತಲ್ಲ ಫುಲ್. ಪ್ರದೀಪಣ್ಣಾರ ಫೋನ್ ಹಚ್ಚಿ ನಮಗೆ ಹೇಳಿದ್ರು, ನಾವು ಬರ್ತೇವೆ, ನೀವೇನು ಕಾಳಜಿ ಮಾಡಬೇಡ್ರಿ. ತಹಸೀಲ್ದಾರ್ಗೂ ಕೂಡ ಮಾತಾಡಿದ್ರಿ ಇವತ್ತಿನ ದಿವಸ. ಅವರು ಕೂಡ ಸ್ಪಂದಿಸ್ಯಾರ. ನಾ ಎಷ್ಟೊತ್ತಿದ್ರು ನಾ ಸರ್ವೆ ಮಾಡಿ ನಾ ಪರಿಹಾರ ಕೊಡಿಸ್ತೀನಿ ಅನ್ನುವಂಥ ಅವರು ಮಾತಾಡ್ಯಾರ. ತಹಸೀಲ್ದಾರ್ ರೈತರ ಜೊತೆ ಏನು ಮಾತಾಡಿಲ್ಲ? ಇಲ್ಲ ಯಾರು ಕೂಡ ಮಾತಾಡಿಲ್ಲ. ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗ್ಯಾರ ನೀರು.